ಸೇನಾ ವಾಹನ ಅಪಘಾತದಲ್ಲಿ ಗಾಯಗೊಂಡಿದ್ದ ಯೋಧ ಹುತಾತ್ಮರಾಗಿದ್ದಾರೆ. ಉಧಂಪುರ ಸೇನಾ ಆಸ್ಪತ್ರೆಯಲ್ಲಿ ಯೋಧ ದಿವೀನ್ ಕೊನೆಯುಸಿರೆಳೆದಿದ್ದಾನೆ. ಡಿಸೆಂಬರ್ 24ರಂದು ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಅಪಘಾತ ಸಂಭವಿಸಿತ್ತು. ರಾಜ್ಯದ 3 ಯೋಧರು ಸೇರಿದಂತೆ 5 ಹುತಾತ್ಮರಾಗಿದ್ದರು. ಇನ್ನು ಗಾಯಗೊಂಡಿದ್ದ ದಿವೀನ್ರನ್ನ ಸೇನಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ದಿವೀನ್ ಯೋಗಕ್ಷೇಮ ವಿಚಾರಿಸಲು ಶ್ರೀನಗರಕ್ಕೆ ತಾಯಿ ಜಯಾ ಕೂಡ ತೆರಳಿದ್ರು. ಆದರೆ ಸೇನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಯೋಧ ದಿವೀನ್ ಕೊನೆಯುಸಿರೆಳೆದಿದ್ದಾರೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ನಿವಾಸಿ ದಿವೀನ್ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಮೊನ್ನೆ ನಡೆದಿರುವಂತಹ ಘಟನೆ. ಇದೇ ಘಟನೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಿವಾಸಿ ಮಹೇಶ್ ಸಾವನ್ನಪ್ಪಿದ್ರು. ಇನ್ನು ಯೋಧ ಅನೂಪ್ ಬೀಜಾಡಿ ಇವರು ಕೂಡ ಹುತಾತ್ಮರಾಗಿದ್ರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಕುಪ್ಪನವಾಡಿ ಗ್ರಾಮದ ಧರ್ಮರಾಜ್ ಸುಭಾಷ್ ಕೂಡ ಹುತಾತ್ಮರಾಗಿದ್ರು. ಇದೇ ವೇಳೆ ಉಧಂಪುರ ಸೇನಾ ಆಸ್ಪತ್ರೆಯಲ್ಲಿ ದಿವೀನ್ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಇದೇ ಅಪಘಾತದಲ್ಲಿ ಗಾಯಗೊಂಡಿದ್ರು, ಕೋಮಾದಲ್ಲಿದ್ರು. ಆದರೆ ಈಗ ಕೊನೆಯುಸಿರೆಳೆದಿದ್ದಾರೆ. ಇದು ಡಿಸೆಂಬರ್ 24ರಂದು ನಡೆದಿರುವಂತಹ ಘಟನೆ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ನಲ್ಲಿ ನಡೆದಿರುವಂತಹ ಘಟನೆ. 150 ಅಡಿ ಕಂದಕಕ್ಕೆ ಉರುಳಿ ಬಿದ್ದಿತ್ತು ಸೇನಾ ವಾಹನ. ಇದೇ ವೇಳೆ ಹಲವರು ಕೂಡ ಗಾಯಗೊಂಡಿದ್ರು. ಇದರಲ್ಲಿ ಕರ್ನಾಟಕದ 3 ಹುತಾತ್ಮರಾಗಿದ್ರು. ಈಗ ಮತ್ತೊಬ್ಬ ಯೋಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ದಿವೀನ್ರನ್ನ ನೋಡೋದಕ್ಕೆ ತಾಯಿ ಜಯಾ ಅವರು ಕೂಡ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ರು. ಅಲ್ಲಿ ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ರು. ಇದೇ ವೇಳೆ ಅವರ ಸಾವಿನ ಸುದ್ದಿ ಅವರಿಗೆ ತಲುಪಿದೆ. ಸೇನಾ ಆಸ್ಪತ್ರೆಗೆ ದಿವೀನ್ರನ್ನ ದಾಖಲಿಸಲಾಗಿತ್ತು. ಪ್ರಕಾಶ್ ಜಯಾ ದಂಪತಿಯ ಏಕೈಕ ಪುತ್ರ ದಿವೀನ್. 2025ರ ಫೆಬ್ರವರಿಯಲ್ಲಿ ದಿವೀನ್ರ ವಿವಾಹ ನಿಶ್ಚಯವಾಗಿತ್ತು. ಮಗನನ್ನ ನೋಡಲು ಉಧಂಪುರಕ್ಕೆ ತಾಯಿ ಜಯಾ ತೆರಳಿದ್ರು. ಡಿಸೆಂಬರ್ 31ರಂದು ಪಾರ್ಥಿವ ಶರೀರ ಜಿಲ್ಲೆಗೆ ಆಗಮಿಸುವಂತಹ ನಿರೀಕ್ಷೆ ಇದೆ. ಪ್ರಕಾಶ್ ಜಯಾ ದಂಪತಿಯ ಏಕೈಕ ಪುತ್ರ ದಿವೀನ್ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ನಡೆದಂತಹ ಘಟನೆಯಲ್ಲಿ ಗಾಯಗೊಂಡಿದ್ರು, ಕೋಮಾಗೆ ತೆರಳಿದ್ರು. ಇದೇ ಸಂದರ್ಭದಲ್ಲಿ ಈಗ ಚಿಕಿತ್ಸೆ ಫಲಿಸದೆ ದಿವೀನ್ ಸಾವನ್ನಪ್ಪಿದ್ದಾರೆ. ಹುತಾತ್ಮರಾಗಿರುವಂಥ ದಿವೀನ್ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಅವರನ್ನು ವಿಚಾರಿಸುವುದಕ್ಕೆ ಅವರ ತಾಯಿ ಹಾಗೆಯೇ ತಂದೆನೂ ಕೂಡ ತೆರಳಿದ್ರು. ಆದರೆ ಸೇನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ದಿವೀನ್ ಹುತಾತ್ಮರಾಗಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ನಿವಾಸಿ ಇವರು. 2025 ಫೆಬ್ರವರಿಯಲ್ಲಿ ಅವರ ಮದುವೆ ನಿಶ್ಚಯವಾಗಿತ್ತು.